ಭಾಗವತ ಸಾರ 125ನೇ ಶ್ಲೋಕ. ತಥಾ ರಿವಿರ್ನ ಪ್ರಧನೆ ಶಿಲೀಮುಖೈಃ ಶೇತೇರ್ದಿತಾಂಗೋ ಹೃದಯೇನ ದೂಯತಾ ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿಃ ದಿವಾನಿಶಂ ತಪ್ಯತಿ ಮರ್ಮತಾಡಿತಃ. ತಥಾ ಅರಿಭಿಃ ನ ಪ್ರಧನೆ ಶಿಲೀಮುಖೈಃ ಶೇತೆ ಅರ್ಧಿತಾಂಗಃ ಹೃದಯೇನ ದೂಯತ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿಃ ದಿವಾನಿಶಂ ತಪ್ಯತಿ ಮರ್ಮತಾಡಿತಃ. ರುದ್ರದೇವರ ಮಾತೆ ಮುಂದುವರಿತಾ ಇದೆ. ಯುದ್ಧದಲ್ಲಿ ಆ ಬಾಣಗಳ ಒಂದು ಪೆಟ್ಟು, ಬಾಣ ಬಂದು ಚುಚ್ಚಿಕೊಳ್ಳುತ್ತೆ. ಆ ಪೆಟ್ಟನ್ನ ಬೇಕಾದ್ರೂ ಆ ನೋವನ್ನ ಬೇಕಾದ್ರೂ ಸಹಿಸಿಕೊಳ್ಳಬಹುದು. ಆದ್ರೆ ಅದಕ್ಕಿಂತಲೂ ದೊಡ್ಡ ವೇದನೆ ಯಾವುದು ಅಂದ್ರೆ ನಮ್ಮವರು ನಮ್ಮನ್ನ ನಿಂದನೆ ಮಾಡುವುದು ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಪೆಟ್ಟು. ಆ ನೋವನ್ನ ಸಹಿಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ. ವಕ್ರಧಿಯಾಂ ದುರುಕ್ತಿವಿ. ವಕ್ರಧಿ ಅಂದ್ರೆ ವಕ್ರವಾದ ಆಲೋಚನೆ ಅಂತ ಅರ್ಥ. ವಕ್ರಧಿ ಅಂದ್ರೆ ವಕ್ರವಾದ ಆಲೋಚನೆಯಿಂದಾಗಿ, ದುರುಕ್ತಿವಿ ವಕ್ರವಾದ ಆಲೋಚನೆ ಇದ್ದಾಗ ಕೆಟ್ಟ ಮಾತು ಬರುತ್ತೆ, ವಕ್ರವಾದ ಮಾತು ಬರುತ್ತೆ, ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ. ಸ್ವಾನಾಂ ಯಾರದು ವಕ್ರ ದೃಷ್ಟಿ, ವಕ್ರ ಮಾತು? ಮರ್ಮತಾಡಿತ ದಿವಾನಿಶಂ ಯಥಾ ತಪ್ಯತಿ. ಹಗಲು ರಾತ್ರಿ ಯಾವ ತರ ಅವನು ತುಂಬಾ ವೇದನೆಗೊಳಗಾಗ್ತಾನೋ ತಥಾ ಆ ರೀತಿ ಪ್ರಧಾನ ಅಂದ್ರೆ ಯುದ್ಧ ಅಂತ ಅರ್ಥ. ಯುದ್ಧದಲ್ಲಿ ಶಿಲೀಮುಖೈಹಿ, ಶಿಲೀಮುಖ ಶಬ್ದಕ್ಕೆ ಬಾಣ ಅಂತ ಅರ್ಥ. ಯುದ್ಧದಲ್ಲಿ ಶಿಲೀಮುಖಗಳಿಂದ, ಒಂದಲ್ಲಕ್ಕೆ ಬಹುವಚನ, ಶಿಲೀಮುಖ ಅನೇಕ ಬಾಣಗಳಿಂದ ಅರಿಬಿಗ ನಮ್ಮ ಶತ್ರುಗಳು, ಅರಿಗಳು ಅಂದ್ರೆ ಶತ್ರುಗಳು, ಆ ಶತ್ರುಗಳಿಂದಾಗಿ ನಾವು ಹೊಡೆಯಲ್ಪಟ್ಟರೂ ಕೂಡ ಆರ್ದಿತಾಂಗ ದೂಯತಾ ಹೃದಯೇನ, ದೂಯತಾ ಅಂದ್ರೆ ದೂನ್ಯ ಕಂಪನೆ, ಕಂಪಿಸುವಂತ ಹೃದಯದಿಂದಾಗಿ ತಥಾ ನಶೇತೆ ಅಂದ್ರೆ ಹಾಸಿಗೆ ಹಿಡಿದು ಮಲಗ್ತಾನೆ, ಯಾಕೆ ಏನೋ ಪೆಟ್ಟಾಗಿದೆ, ಪೆಟ್ಟಾಗಿ ಹಾಸಿಗೆ ಹಿಡಿದು ಮಲಗಿದ್ರೂ ಕೂಡ ಅಷ್ಟು ವೇದನೆ ಇಲ್ಲ. ಸ್ವಾನಾಂ ವಕ್ರಧಿಯಾಂ ದುರುಕ್ತಿಭಿ ದಿವಾನಿಶಂ ಮರ್ಮತಾಡಿತ ಯಥಾ ತಪ್ಯತಿ. ಇಲ್ಲಿ ಯಾವ ರೀತಿಯಲ್ಲಿ ತಾಪ ಅಂದ್ರೆ ತಪಸಂತಾಪ, ಯಾವ ರೀತಿಯಲ್ಲಿ ಒಂದು ಸಂತಾಪಕ್ಕೆ ಒಳಗಾಗ್ತಾನೋ ಆ ರೀತಿಯಲ್ಲಿ ಯುದ್ಧದಲ್ಲಿ ಆ ಶತ್ರುಗಳ ಆಕ್ರಮಣ, ಅವರ ಶಿಲೀಮುಖಕ್ಕೆ ಒಳಗಾದರೂ ಕೂಡ, ಅಂದ್ರೆ ಅವರ ಬಾಣಗಳ ಒಂದು ಪೀಡೆಗೆ ಒಳಗಾದರೂ ಕೂಡ ಅವನು ಅಷ್ಟು ನೋವನ್ನ ಅನುಭವಿಸೋದಿಲ್ಲ. ಅಂದ್ರೆ ತಮ್ಮವರ ಒಂದು ಮಾತೇನಿದೆ, ಮಾತೆಂಬ ಬಾಣ ಇದೆ, ಅದರ ವೇದನೆಯ ಮುಂದೆ ಬಾಣದ ನೋವು ಅದೇನೂ ಅಲ್ಲ ಅಂತ ಅರ್ಥ. ಹಾಗಾಗಿ ಅಲ್ಲಿ ಹೋದಾಗ ನಿನ್ನವರೇ, ನಿನ್ನ ಸ್ವಂತ ತಂದೆಯೇ ನಿನಗೆ ಕೆಟ್ಟ ಮಾತುಗಳನ್ನು ಆಡ್ತಾರೆ, ನಿನ್ನ ಮುಂದೆ ನನ್ನನ್ನು ನಿಂದನೆ ಮಾಡ್ತಾರೆ, ಆದ್ರಿಂದಾಗಿ ನಿನಗದು ಬೇಡ ಎಂಬತಕ್ಕಂಥ ಮಾತನ್ನ ರುದ್ರದೇವರು ಹೇಳ್ತಾ ಇದ್ದಾರೆ. ಮುಂದೆ ವ್ಯಾಖ್ಯಾನ. ನ ಕೇವಲಂ ಶಾರೀರೇಣ ವ್ಯಾಪಾರೇಣ ಅವಮನ್ಯಂತೆ. ಅಂದ್ರೆ ಶಾರೀರಿಕವಾದ ವ್ಯಾಪಾರ ಹಿಂದೆ ಬಂತು, ಅಂದ್ರೆ ಶರೀರದಿಂದಾಗಿ ಹುಬ್ಬು ಗಂಟಾಕೊಂಡು ನೋಡೋದು, ವಕ್ರ ದೃಷ್ಟಿಯಿಂದ ನೋಡುವಂಥದ್ದು, ಇದೆಲ್ಲ ಶಾರೀರಿಕವಾಗಿರ್ತಕ್ಕಂಥ ವ್ಯಾಪಾರ. ಬರೀ ಶಾರೀರಿಕವಾದ ವ್ಯಾಪಾರದಿಂದಾಗಿ, ವ್ಯಾಪಾರ ಅಂದ್ರೇನು, ಕ್ರಿಯೆಗಳು ಅಂತ ಅರ್ಥ. ಶಾರೀರಿಕ ಕ್ರಿಯೆಯಿಂದಾಗಿ ನಮ್ಮನ್ನ ಕೆಟ್ಟದಾಗಿ ನೋಡ್ತಾರೆ ಅಂತ ಅಲ್ಲ. ಮತ್ತೇನು, ಕಿಂತು ವಾಚನಿಕೇನಾಪಿ, ವಾಚನಿಕವಾಗಿರ್ತಕ್ಕಂಥದ್ದು ಮಾತಿನಿಂದಲೂ ಕೂಡ ನಿಂದನೆ ಮಾಡ್ತಾರೆ. ಇತಿ ಭಾವೇನ, ಈ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ತಥಾ ಇತಿ ಪ್ರಧಾನೆ ಅಂದ್ರೆ ಅರ್ಥ, ಅದಕ್ಕೆ ಈಕ್ವಲ್ಸ್ ಯುದ್ಧೆ ಶಿಲೀಮುಖೈಹಿ, ಶಿಲೀಮುಖ ಶಬ್ದಕ್ಕೆ ಬಾಣ ಅಂತ ಅರ್ಥ, ಬಾಣ. ತತಃ ನ ಗಂತವ್ಯಂ ಇತ್ಯಾಕೂತಂ, ಅಂದ್ರೆ ಇದರ ಅಭಿಪ್ರಾಯ ಏನು ಅಂದ್ರೆ ಹಾಗಾಗಿ ಹೋಗಬಾರದು ಅಂತ ಅಷ್ಟೇ ಅಭಿಪ್ರಾಯ, ಅಂತವರ ಮನೆಗೆ ಹೋಗಬಾರದು. ಯಥಾಹು ನ ತಥಾ ತಪ್ಯತೆ ವಿದ್ಧ ಪುಮಾನ್ ಬಾಣೈ ಮರ್ಮಗೈ ಯಥಾ ತುದಂತಿ ಮರ್ಮಸ್ಥ ಅಸತಾಂ ಪರುಷೇಶವಃ. ಪರುಷವಾದ ಇಶವ ಅಂದ್ರೆ ಬಾಣಗಳು. ಪರುಷವಾಗ ಇದು ಭಿಕ್ಷುಗೀತೆಯಲ್ಲಿ ಭಗವಂತ ಉದ್ಧವನಿಗೆ ಹೇಳ್ತಕ್ಕಂಥ ಮಾತು. ಅಂದ್ರೆ ಅತ್ಯಂತ ಪರುಷ, ಕಠಿಣವಾಗಿರ್ತಕ್ಕಂಥ ಬಾಣಗಳು ಯಥಾ ಮರ್ಮಸ್ಥಾಹ ಅಸತಾಂ ತುದಂತಿ. ಮರ್ಮಸ್ಥಾಹ ನಮ್ಮ ಮರ್ಮಕ್ಕೆ ತಾಗಿ ಅದು ನಮ್ಮನ್ನ ಹಿಂಸೆ ಕೊಡುತ್ತೋ,
ನತತಾ ತಪ್ಯತೆ ವಿದ್ದ ಪುಮಾನ್ ಬಾಣಿ ಮರ್ಮಗೈಹಿ ಅಂದ್ರೆ ಅಸತಾಂ, ಅಸತ್ ಅಂದ್ರೆ ಕೆಟ್ಟವರು ಅಂತ ಅರ್ಥ. ಕೆಟ್ಟವರ ಮಾತಿನಿಂದಾಗಿ ಯಾವ ರೀತಿಯಲ್ಲಿ ವೇದನೆಗಳಾಗತ್ತೋ ಆ ರೀತಿ ನತತಾ ತಪ್ಯತೆ ವಿದ್ದ, ವಿದ್ದ ಅಂದ್ರೆ ಕಾಡಿತ ಹೊಡೆಯಲ್ಪಟ್ಟವರಾಗಿದ್ದರೂ ಕೂಡ ಬಾಣೈ ವಿದ್ದ ಮರ್ಮಗೈಹಿ ಬಾಣೈ, ಮರ್ಮ ಭೇದಕವಾಗಿರತಕ್ಕಂತಹ ಬಾಣಗಳಿಂದ ಬಾಣಗಳ ತಾಡನೆಗೊಳಗಾದರೂ ಕೂಡ ನಥತ ಅಂದ್ರೆ ಸ್ವಜನರ ಮಾತಿನಿಂದ ಯಾವ ರೀತಿಯಲ್ಲಿ ವೇದನೆಗೊಳಗಾಗ್ತಾನೋ ಆ ರೀತಿಯಾಗಿ ಮರ್ಮತಾಡಿತವಾಗ್ತಕ್ಕಂತಹ ಆ ಮಾತುಗಳಿಂದಾಗಿ ಅದಕ್ಕಿಂತ ಜಾಸ್ತಿ ಬಾಣಗಳಿಂದ ಕಡಿಮೆ ವೇದನೆ ಎಂಬತಕ್ಕಂಥ ವಿಚಾರವನ್ನ ಕೃಷ್ಣ ಪರಮಾತ್ಮ ಬೇರೆ ಒಂದು ಸಂದರ್ಭ ಉದ್ಧವ ಗೀತೆಯಲ್ಲೂ ಕೂಡ ಹೇಳಿದ್ದಾನೆ. ತಥಾ ತಥಾ ಅನ್ವಯ ನೋಡ್ಬಿಡಿ. ಯಥಾ ವಕ್ರಧಿಯಾಂ, ಯಥಾ ಯಾವ ರೀತಿಯಲ್ಲಿ, ವಕ್ರಧಿಯಾಂ ದುರುಕ್ತಿಭಿಃ, ಸ್ವಾನಾಂ ವಕ್ರಧಿಯಾಂ ದುರುಕ್ತಿಭಿಃ ಯಥಾ ಯಥಾ ಮರ್ಮತಾಡಿತಃ ದಿವಾನಿಶಂ ತಪ್ಯತಿ ತಥಾ ಪ್ರಧನೆ ಅರಿಭಿಃ ಶಿಲೀಮುಖೈಃ ಅರ್ಧಿತಾಂಗ, ಅರ್ಧಿತಾಂಗ ಅಂದ್ರೆ ಹೊಡೆಯಲ್ಪಟ್ಟ ಉಳ್ಳವನಾದರೂ ಕೂಡ ದೂಯತಾ ಹೃದಯೇನ ಕಂಪಿಸುವ ಮನಸ್ಸಿನಿಂದ ತಥಾ ನಶೇತೆ ಆ ರೀತಿಯಾಗಿ ಮಲಗೋದಿಲ್ಲ. ಅಂದ್ರೆ ಯುದ್ಧದಲ್ಲಿ ಆಗ್ತಕ್ಕಂಥ ಪೆಟ್ಟು ಬಹಳ ದೊಡ್ಡ ಪೆಟ್ಟು, ಅಷ್ಟು ಆ ಪೆಟ್ಟಿಗಿಂತಲೂ ಮಿಗಿಲಾದ ಪೆಟ್ಟು ಮಾತಿನ ಪೆಟ್ಟು, ನಮ್ಮವರ ಮಾತಿನ ಪೆಟ್ಟು. ತಥಾ ರಿವಿರ್ನ ಪ್ರಧನೆ ಶಿಲೀಮುಖೈಃ ಶೇತೇರ್ಧಿತಾಂಗೋ ಹೃದಯೇನ ದೂಯತಾ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿಃ ದಿವಾನಿಶಂ ತಪ್ಯತಿ ಮರ್ಮತಾಡಿತಃ. ಶ್ರೀಕೃಷ್ಣಾರ್ಪಣಮಸ್ತು.